ಏನಮ್ಮ ಹೆಸರು? ಅನುಷಾ ಕಿಟಿ. ಏನಾಗ್ಬೇಕು? ಅಜ್ಜ. ಪ್ರೀತಿ ಅಜ್ಜ. ಹಾ. ನಮ್ಮ ಪ್ರೀತಿ ಅಜ್ಜ. ಹಾಲಪ್ಗೌಡ್ರೆ ಏನಾಗ್ಬೇಕು? ಮಗಳು. ಮೊಮ್ಮಗಳು. ಮೊಮ್ಮಗಳು. ಏನ್ ಓದ್ತಿದ್ಯಮ್ಮ? ಸೆಕೆಂಡ್ PU. ಸೆಕೆಂಡ್ PU. ಯಾವ ಸಬ್ಜೆಕ್ಟ್ ಮೇಲೆ ಓದ್ತಿದ್ಯಮ್ಮ? CS ಮೇಲೆ. CS, ಕಂಪ್ಯೂಟರ್ ಸೈನ್ಸ್. ಕಾಮರ್ಸ್ ಅಲ್ಲಿ CS. CA ಆಗ್ಬೇಕಂತ ಏನಾದ್ರು ಇದೆಯಾ? ಇಲ್ಲ. ಮತ್ತೇನಿದೆ ಮುಂದೆ ಗುರಿ? ನೆಕ್ಸ್ಟ್ BBA ಮಾಡಿ BCom ಮಾಡಿ ಎಲ್ಲಾದ್ರೂ ಜಾಬ್ ತಗೋಬೇಕು. ಜಾಬ್ ಕೆಲ್ಸಕ್ಕೆ ಅಷ್ಟೇ ಸೀಮಿತ. ಬ್ರಾಡ್ ಯೋಚನೆ ಮಾಡ್ಬೇಕೇನಾದ್ರು? ಏನ್ ಯೋಚನೆ ಮಾಡಿದೀರಿ ಬ್ರಾಡ್? ಸೆಕೆಂಡ್ PUC ಗೆ ಏನಾದ್ರು ಯೋಚನೆ ಮಾಡ್ಬೇಕು. ಕೆಲ್ಸಕ್ಕೆಲ್ಲ ಹೋಗ್ತಾರೆ. ನಾವು ವಿದ್ಯಾಭ್ಯಾಸ ಓದೋದು ನಾವೇ 4 ಜನರಿಗೆ ಕೆಲಸ ಕೊಡೋ ಲೆಕ್ಕಾಚಾರದಲ್ಲಿ ಓದ್ಬೇಕು ಅಲ್ವಾ? ದೊಡ್ಡ ಕಂಪನಿ ಮಾಡಿ. ಅವಾಗ ಮಲೆನಾಡ ಕನ್ನಡಿಗ ನೆನಪು ಮಾಡಿ. ಮಲೆನಾಡ ಕನ್ನಡಿಗ ಅವ್ರು ಹೇಳಿದ್ರು ನನಗೊಂದು ದೊಡ್ಡ ಕಂಪನಿ ಮಾಡಕ್ಕೆ, ನಾ ಇವತ್ತು ಕಂಪನಿ ಓನರ್ ಆಗಿದ್ದೀನಿ ಅಂತ ನಿಮಗೆ ಕಾಲ್ ಮಾಡ್ಬೇಕು. ಮಾಡ್ತೀನಿ. ಆಯ್ತಾ? ಏನ್ ಹೆಸರು? ಅನುಷಾ ಕಿಟಿ. ಅನುಷಾ. ನಿಮ್ಮ ಹವ್ಯಾಸ ಏನು? ಸ್ಪೋರ್ಟ್ಸ್. ಯಾವ ಸ್ಪೋರ್ಟ್ಸ್ ಆಡ್ತೀರಿ? ಜಾವ್ಲಿನ್. ಜಾವ್ಲಿನ್. ಎಷ್ಟು ದೂರ ಹೋಗಿಸ್ತೀರಿ? 20 ಮೀಟರ್ ಹೋಗುತ್ತೆ. 20 ಮೀಟರ್. ನೀರಜ್ ಚೋಪ್ರಾ ಎಷ್ಟು ದೂರ ಹೋಗಿಸ್ತಾರೆ? 89. ನೀವ್ ಯಾವಾಗ ಹೋಗಿಸ್ತೀರ ಈಗ? ಮಾತಲ್ಲ ಜಾವ್ಲಿನ? ಜಾವ್ಲಿನ್. ಜಾವ್ಲಿನ್. ನೀವು ಜಾವ್ಲಿನ್ ಇದ್ ಮಾಡ್ಬೇಕು. ಹಾಡ್ ಹಾಡಕ್ ಬರತ್ತಾ? ಇಲ್ಲ. ಮತ್ತೇನಿದೆ ಕಲೆ? ಡ್ಯಾನ್ಸ್. ಡ್ಯಾನ್ಸ್. ಯಾವ ಡ್ಯಾನ್ಸ್ ಮಾಡ್ತೀರಿ? ಫಿಲಂ ಸಾಂಗ್ಸ್. ಭರತನಾಟ್ಯ ಬರಲ್ಲ? ಭರತನಾಟ್ಯ ಕಲಿಬೇಕು. ಸಾಂಗ್ಸ್ ಮಾಡ್ತಿದ್ದೀರಾ? ನಿಮ್ದು ಯಾವ್ದಾದ್ರು ಇದಿದ್ಯಾ? ಇನ್ಸ್ಟಾ, ನೀವು ನಮ್ದು ಬ್ಲಾಗ್ ಏನಾದ್ರು ಮಾಡ್ತೀರಾ? ಬ್ಲಾಗ್ ಏನಿಲ್ಲ, ಇನ್ಸ್ಟಾ ಇದೆ. ಇನ್ಸ್ಟಾ ಇದೆ. ಆ ಭಗವಂತ ನಿಮಗೆ ಒಳ್ಳೇದ್ ಮಾಡಿ. ನಿಮ್ಮ ಅಜ್ಜನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಜ್ಜ ಇಲ್ಲಿ ತನಕ ಎಲ್ಲರಿಗೂ ಚೆನ್ನಾಗಿ ಪ್ರೀತಿ ಕೊಟ್ಟಿದ್ದಾರೆ. ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರು ಇವಾಗ 95 ಆಗಿದೆ. ಇನ್ನು ತುಂಬಾ ಕಾಲ ಬದುಕಲಿ. ನಮ್ದು ಆಸೆ ನಿಮ್ಮ ಅಜ್ಜ ಇನ್ನೂ ಬಹಳಷ್ಟು ವರ್ಷಗಳ ಕಾಲ ಬದುಕಿ ಈ ಊರಿಗೆ ಒಂದು ಮಾರ್ಗದರ್ಶನದ ಹಿರಿಯ ವ್ಯಕ್ತಿಯಾಗಿ ಬದುಕಿ ಬಾಳ್ಲಿ ಅಂತ ಆಶಿಸ್ತೇವೆ. ನಿಮ್ಮ ಹತ್ರನು ಮಾತಾಡ ಸಂತೋಷ ಆಯ್ತು. ಪ್ರಿಯ ವೀಕ್ಷಕರೇ, ಸಣ್ಣ ಮಕ್ಕಳು ನೋಡಿ, ಯಾವುದೇ ಒಂದು ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಈ ತರ ಒಂದು ಆಲೋಚನೆ ಇಟ್ಕೊಂಡಿರ್ಬೇಕು, ಗುರಿ ಇಟ್ಕೊಂಡಿರ್ಬೇಕು. ಯಾವಾಗ ನಾವು ಒಂದು ಗುರಿ ಇಟ್ಟು ಮುಂದುವರಿತೀವಿ ಆವಾಗ ಮಾತ್ರ ನಾವು ಆ ಒಂದು ಗುರಿ ಸಾಧನೆ ಮಾಡೋದು ಸಾಧ್ಯ. ಏನಪ್ಪ ಹೆಸರು? ನನ್ನ ಹೆಸರು ಕುಶಾಲ್ ಅಂತ. ಏನಾಗ್ಬೇಕು ಹಾಲಪ್ಗೌಡ್ರು? ನಾವು ಇವ್ರದ್ದು ಪೇರೆಂಟ್ಸ್ ಇದಾರಲ್ಲ, ಅವ್ರದ್ದು ಸಿಗೇಟಿಯಲ್ಲಿ ಒಂದು ಬಾಡಿಗೆ ಮನೆ ಇದೆ. ಆ ಬಾಡಿಗೆ ಮನೆಯಲ್ಲಿ ನಾವು ಇದ್ವಿ. ಇವ್ರ ಬಾಡಿಗೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ರು ಬಾಡಿಗೆ. ನಮಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಪರಿಚಯ ಆದ್ರು. ಬಾಡಿಗೆ ಅವ್ರು ಕೊಟ್ರ ನೀವು ಕೊಟ್ರ? ಇವ್ರು ನಮಗೆ ಕೊಟ್ರು. ಬಾಡಿಗೆ ಮನೆ ಕೊಟ್ರು, ನೀವು ಬಾಡಿಗೆ ಕೊಟ್ರಿ ಅಲ್ವಾ? ಎಷ್ಟು ಬಾಡಿಗೆ ಅಂತ ನೆನಪಿದ್ಯಾ? ನೆನಪಿದೆ. 4 ವರ್ಷ ಇದ್ರಿ. ಎಷ್ಟು ಬಾಡಿಗೆ? ಬಾಡಿಗೆ ಅವರಿಗೆ ಅಪ್ಪಾಜಿ. ನಿಮ್ ಸ್ವಂತೂರು? ನಮ್ ಸ್ವಂತೂರು ಗಾಜ್ನೂರು. ಏನ್ ಇಲ್ಲಿಗೆ ಬಂದಿದ್ದು? ಇಲ್ಲಿಗೆ ಆಲೆ ಮನೆಗ್ ಬಂದಿದ್ದು. ಆಲೆ ಮನೆ. ನಮ್ಮ ಮಗಳು ಅಲ್ಲಿ ಬಂದ್ರೆ ಅವ್ರ ವಿಶ್ವಾಸಕ್ಕೆ ಇಲ್ಲಿಗೆ ಬಂದ್ ಆಲೆ ಮನೆಗ್ ಬಂದಿದ್ದೀರಿ. ಏನ್ ಓದ್ತಿದ್ದಿ ಪುಟ? ನಾನು ಇದು ಭಾರತೀಯ ವಿದ್ಯಾಭವನ ಇದೆಯಲ್ಲ, ವಿದ್ಯಾನಗರದಲ್ಲಿ, ಶಿವಮೊಗ್ಗದಲ್ಲಿ, ಅಲ್ಲಿ 8ನೇ ತರಗತಿ B ವಿಭಾಗದಲ್ಲಿ ಓದ್ತಿದ್ದೀನಿ. ಏನು ನಿಮ್ಮ ಸಾಂಸ್ಕೃತಿಕ ವಿಭಾಗದಲ್ಲಿ ಏನಾದ್ರು ಹಾಬಿ, ಅಭ್ಯಾಸ ಏನಿದೆ? ನಾನ್ ಕಾಮಿಕ್ಸ್ ಬರಿತೀನಿ, ಆಮೇಲೆ ಆಟ ಆಡ್ತೀನಿ. ಕಾಮಿಕ್ಸ್ ನಮಗೊಂದು ನೆನಪಿದೆ? ಯಾವ್ದಾದ್ರು ಕಾಮಿಕ್ಸ್? ಬರ್ದಿನಿ. ಹೇಳಿ ನೋಡಿ. ಒಂದು ವ್ಯಾಂಪ್ಸ್ ಅಂತ ಒಂದ್ ಬರ್ದಿದ್ದೀನಿ. ಹೇಳಿ. ಅದು ಸ್ವಲ್ಪ ಅರ್ಧ ಆಗಿದೆ. ಅರ್ಧವೇ ತಿಳಿಸಿ. ಒಬ್ಬ ಇರ್ತಾನೆ, ಒಬ್ಬ ಮೈಕಲ್ ಅಂತ ಅವನ ಹೆಸರು, ಸೈಂಟಿಸ್ಟ್. ಅವನು ತುಂಬಾ ಇವ್ರ ತರ ವಯಸ್ಸೇಜು ಅವ್ರದ್ದು. ಅದು ಅವನು ಒಂದ್ ಇದಿರತ್ತೆ, ಏನು ಕಾಯಿಲೆ ಇರತ್ತ, ಕಾಯಿಲೆದಿಂದ ನೀಟಾಗಿ ಓಡಾಡಕ್ ಆಗ್ತಿರಲ್ಲ, ಅವನು ಇದಿಟ್ಕೊಂಡು ಓಡಾಡ್ತಿರ್ತಾನೆ, ಕೋಲ್ ಇಟ್ಕೊಂಡು ಓಡಾಡ್ತಿರ್ತಾನೆ. ಅವನು ಮತ್ತೆ ಅವ್ನ್ ಫ್ರೆಂಡ್ ಒಬ್ಬ ಇರ್ತಾನೆ, ಮೈಲೋ ಅಂತ, ಸೇಮ್ ಅವನಿಗೂ ಅದೇ ಡಿಸೀಸ್ ಇರತ್ತೆ. ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ ಇಬ್ರು ಅನಾಥಾಶ್ರಮದಲ್ಲಿ ಇರ್ತಾರೆ, ಅಪ್ಪ ಅಮ್ಮ ಇರಲ್ಲ. ಅವನು ಮೈಕಲ್ ತುಂಬಾ ಇಂಟೆಲಿಜೆಂಟ್ ಇರ್ತಾನೆ. ಆಮೇಲೆ ಅವನು ಲೆಟರ್ ಬರ್ದಿರ್ತಾನೆ ಅವನ್ ಮೈಲೋಗೆ, ನಾನು ನಮ್ಮಿಬ್ರದು ಏನ್ ಕಾಯಿಲೆದು ಏನು ರೋಗ ಇದೆಯಲ್ಲ, ಅದಕ್ ನಾನು ಔಷಧಿ ಕಂಡು ಹಿಡಿತೀನಿ, ದೊಡ್ಡದಾದ್ಮೇಲೆ ನಾನು ಸೈಂಟಿಸ್ಟ್ ಆಗ್ತೀನಿ ಅಂತ ಅನ್ಬಿಟ್ಟು ಅದ್ರ ಲೆಟರ್ ಅಲ್ಲಿ ಬರ್ದ್ಬಿಟ್ಟು ಅವನಿಗೆ ಕೊಟ್ಟಿರ್ತಾನೆ. ಅದು ಅವನು ಕಣ್ಣಿಡಿಯಕ್ ಹೋದಾಗ ಮಿಸ್ ಆಗೋನಿಗೆ ಒಂಥರ ಅದು ಸೈಡ್ ಇಫೆಕ್ಟ್ ಆಗ್ಬಿಟ್ಟು ಅವನಿಗೆ ಇದಾಗ್ಬಿಡತ್ತೆ. ಏನು ಔಷಧಿ ಕಂಡಿಡಿಯೋ ಟೈಮ್ ಒಳಗೆ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ. ಬ್ಯಾಟ್ಸ್ ಇಂದ ಇದೆಲ್ಲ ಇರುತ್ತಲ್ಲ, ಏನು ಅವ್ರ DNA ಅದನ್ನೆಲ್ಲ ತಗೊಂಡಾಗ ಅವನು ಬ್ಯಾಟ್ಸ್ ಅಷ್ಟು ಇದಾಗ್ಬಿಡ್ತಾನೆ, ಸ್ಟ್ರಾಂಗ್. ಆಮೇಲೆ ಅವನದ್ರಿಂದ
ಏನಾರು ಬ್ಲಡ್ ಏನಾರು ಗೊತ್ತಾದ್ರೆ ಅವನಿಗೆ ಅದನ್ನೇ ತಿನ್ಬಿಡ್ಬೇಕು ಫುಲ್. ಹಾ ಹಾ ಆತರ ಫುಲ್ ಪವರ್ ಬಂದ್ಬಿಡತ್ತ ಅವನಿಗೆ. ಆಮೇಲೆ ಹಿಂಗ್ ಕಣ್ಬಿಟ್ಟು ಹಿಂಗ್ ತೆಗೆದ್ರೆ ಇಲ್ಲಿ ಇಯರಿಂಗ್ ಸೆನ್ಸಸ್ ಇರುತ್ತಲ್ಲ ಬ್ಯಾಟ್ಸ್, ಅದು ಇದೆಷ್ಟ್ ದೂರ ಇದ್ರೂನು ಕೇಳ್ಸತ್ತೆ ಆ ತರದ್ದು. ಜನ ಏನ್ ನನ್ ಬಗ್ಗೆ ವಿರುದ್ಧ ಮಾತಾಡ್ತಾರೆ ಕೇಳಿಸ್ತತ ನೀ. ಹಾ ಹ್ಮ್ ಆ ತರದಿದೆ. ಆಮೇಲೆ ಇಷ್ಟೇ ಈ ಬರ್ದಿದ್ದೀನಿ. ತರ ಇನ್ನು ಬರಿಬೇಕಂತ ಇದೆ ಇನ್ನೂ ಬರಿಬೇಕು. ಮುಂದೆ. ಹಾ ಇದೆ. ಈ ತರ ಎಷ್ಟು ಸ್ಟೋರಿ ಬರ್ದಿದ್ದೀರಿ? ಈ ತರದ್ದು ಒಂದ್ 4 ಬರ್ದಿದ್ದೀನಿ. ಇದು ಒಂದನೇದು ಸೂಪರ್ ಹೀರೋ ತರ ಬರೀತಿರೋದು. ಸೂಪರ್ ಹೀರೋ. ಇನ್ನೆರಡು ಬರ್ದಿದ್ದೀನಿ. ಹ್ಮ್ ಅದು ಒಂದು ಡಾರ್ಕ್ ಮ್ಯಾಜಿಕ್ ಇನ್ ಬರ್ದಿದ್ದೀನಿ. ಹ್ಮ್ ಇನ್ನು ಆಮೇಲೆ ಇನ್ನೆರಡು ರಾಬ್ರಿ ಇನ್ ಬ್ಯಾಂಕ್, ಆಮೇಲೆ ರಾಬ್ರಿ ಇನ್ ಅಂಟಾರ್ಟಿಕಾ ಬ್ಯಾಂಕ್, ಇವೆರಡು ಬರ್ದಿದ್ದೀನಿ. ಯಾರಿಗಾರು ಪ್ಲಾನ್ ಕೊಟ್ಬಿಟ್ರೆ ಕಷ್ಟ. ರಾಬರಿ ಇನ್ ಬ್ಯಾಂಕ್, ಆಮೇಲೆ ನಿಮ್ ಪ್ಲಾನ್ ತಗೊಂಡ್ ಯಾರಾದ್ರೂ ರಾಬರಿ ಮಾಡ್ಬಿಟ್ರೆ ಇಲ್ಲ, ಮಿಸ್ಯೂಸ್ ಮಾಡ್ಕೊಳ್ಳೋದು ಮಿಸ್ಯೂಸ್ ಆಗ್ಬಾರ್ದು ಆಗ್ಬಾರ್ದು ಅಂತ. ಸೇವ್ ಮಾಡ್ಕೊಳಕೋಸ್ಕರ ಬರಿತಾ ಇದ್ರಿ. ಯಾರಾದ್ರೂ ಮಿಸ್ಯೂಸ್ ಮಾಡಿದ್ರೆ ಬ್ಯಾಂಕ್ ರಾಬರಿಗೆ ಬಂದ್ರೆ ಹಾ ಯಾವ ತರ ಸೇವ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಬರಿತಾ ಇದ್ರಿ ನೀವು. ಹಾ ಆ ತರ ಹೇಳ್ಬೇಕು. ಆತರ ಏನೇನ್ ನಡೆಯುತ್ತೆ ಅವ್ರಿಗೆ ಕೆಟ್ಟದದು ಅಂತ ತೋರ್ಸಕ್ ಬರ್ದಿರೋದು. ಉಳಿಸ್ಕೊಳಕ್ ನಾವೇನ್ ಮಾಡ್ಬೇಕು ಹಾ ಈ ತರ. ಹಾಡ್ ಹೇಳಕ್ ಬರತ್ತಾ? ಇಲ್ಲ. ಆಟ ಯಾವ ಆಟ ಆಡ್ತೀರಿ? ಟೇಬಲ್ ಟೆನ್ನಿಸ್ ಆಡ್ತೀನಿ, ಚೆಸ್ ಆಡ್ತೀನಿ, ಕ್ರಿಕೆಟ್ ಆಡ್ತೀನಿ. ಇದುವರೆಗೆ ಏನಾದ್ರು ಗೆದ್ದಿದ್ದೀರ ಆಟದಲ್ಲಿ? ಹಾ ಚೆಸ್ ಗೆದ್ದಿದ್ದೀನಿ. ಸೆಕೆಂಡ್ ಸಿಲ್ವರ್ ಮೆಡಲ್ ತಗೊಂಡಿದ್ದೀನಿ ಭಾರತೀಯ ವಿದ್ಯಾಭವನದಲ್ಲಿ. ಹೌದಾ? ಫಸ್ಟ್ ಟೈಮ್ ತಗೊಂಡಿರೋದು. ಚೆಸ್ಸಿಗೆ ತುಂಬಾ ಭವಿಷ್ಯ ಇದೆ. ಯಾರ ಮಾಸ್ಟರ್ ಅನಂತರ ಆಗ್ಬೇಕಂತ ಇದ್ರೆ ಯಾರ ತರ ಆಗ್ಬೇಕಂತ ಇದ್ದೀರಿ? ಚೆಸ್ ಅಲ್ಲಿ ನಾನು ಪ್ರಜ್ಞಾನಂದ ತರ ಆಗ್ಬೇಕಂತಿದ್ದೀನಿ. ಹ್ಮ್ ಅದಾದ್ಮೇಲೆ ಕೆಲ್ಸದಲ್ಲಿ ಅಂದ್ರೆ ಬಿಸ್ನೆಸ್ ಅಲ್ಲಿ ಸಿವಿಲ್ ಇಂಜಿನಿಯರ್ ಆಗ್ಬೇಕಂತಿದ್ದೀನಿ. ಸಿವಿಲ್ ಇಂಜಿನಿಯರ್, ಬೆಸ್ಟ್ ಆಫ್ ಲಕ್. ಸಿವಿಲ್ ಇಂಜಿನಿಯರ್ ಆಗಿ ನೀವು. ಹಾ. ತುಂಬಾ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡಿ. ಪ್ರಿಯ ವೀಕ್ಷಕರೇ, ಸಣ್ಣ ಮಕ್ಕಳು ನೋಡಿ, ಯಾವುದೇ ಒಂದು ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಈ ತರ ಒಂದು ಆಲೋಚನೆ ಇಟ್ಕೊಂಡಿರ್ಬೇಕು, ಗುರಿ ಇಟ್ಕೊಂಡಿರ್ಬೇಕು. ಯಾವಾಗ ನಾವು ಒಂದು ಗುರಿ ಇಟ್ಟು ಮುಂದುವರಿತೀವಿ ಆವಾಗ ಮಾತ್ರ ನಾವು ಆ ಒಂದು ಗುರಿ ಸಾಧನೆ ಮಾಡೋದು ಸಾಧ್ಯ. ತಮ್ಮ ಹೆಸರು? ಕುಶಾಲ್. ಕುಶಾಲ್ ಅವರೇ, ನಿಮಗೆ ಆ ಭಗವಂತ ಒಳ್ಳೇದ್ ಮಾಡ್ಲಿ. GS ಕುಶಾಲ್, ನೀವು ಹರಿಸ್ದಂಗೆ ಆಗ್ಲಿ ಅಂತ ನಾನು ಸಹ ಆಶಿಸ್ತೇನೆ. ಧನ್ಯವಾದ.